ನೋಡಿ ಇದು ನಮ್ಮದು ಅಳತೆ ಬ್ಲೌಸು. ಈ ಅಳತೆ ಬ್ಲೌಸಲ್ಲಿ ಏನಂದರೆ ಫ್ರಂಟ್ ಪಾರ್ಟಲ್ಲಿ ನೋಡಿ ನಾವು ಈ ರೀತಿ ಹಾಕ್ಕೊಂಡಿದ್ದೀನಲ್ಲ, ಈ ಫ್ರಂಟ್ ಪಾರ್ಟಲ್ಲಿ ಇಷ್ಟು ಗ್ಯಾಪ್ ಇದೆ. ಇಷ್ಟು ಗ್ಯಾಪ್ ಇರೋದನ್ನು ನೋಡಿ, ಇದಾಗಲೇ ನಾನು ಹೊಲ್ದಿದ್ದೀನಿ ಬ್ಲೌಸು. ಇದು ಹೊಲ್ದಿರೋ ಬ್ಲೌಸ್, ಇದಕ್ಕೆ ಮುಂಚೆ ಹೊಲ್ದಿದ್ದೀನಿ. ಹಿಂಗಿಟ್ಕೊಂಡು ಸ್ವಲ್ಪ ಗ್ಯಾಪ್ ಎಷ್ಟು ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಈಗ ಒಂದು ಸ್ವಲ್ಪ ಇಷ್ಟು ಹಿಂಗೆ ಎಳೆದು ಹಾಕ್ಕೊಂಡ್ರೆ ಇದು ಕ್ರಾಸ್ ಕಟ್ ಬ್ಲೌಸು. ಕ್ರಾಸಲ್ಲಿ ನಾವು ಹಿಂಗೆ ಬಿಟ್ಟು ಹಿಂಗೆ ಹಾಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತಲ್ಲ, ಆ ರೀತಿ ಇರುತ್ತೆ. ಹೀಗಿರುತ್ತೆ ಸ್ವಲ್ಪ ಅಷ್ಟೇ. ಈ ರೀತಿ ಕಟ್ ಮಾಡೋದು ಹೆಂಗೆ ಅಂತ ಫಸ್ಟು ನಮಗೆ ಬೇಕಾಗಿರೋದು ಬ್ಲೌಸ್ ಅಳತೆ. ಇದು ಯಾವ ಸೈಜ್ ಬ್ಲೌಸು ಅಂತ ನೋಡ್ಕೋಬೇಕು. ಬ್ಲೌಸ್ ಅಳತೆ ಹೇಗೆ ನೋಡ್ಕೋಬೇಕು, ಇಲ್ಲಿ ನಾವೇನು ಇದೆ ಆರ್ಮ್ ರೌಂಡ್ ಕೆಳಗಡೆಯಿಂದ ನಮ್ಮ ಐ ಚೆಸ್ಟ್ ಅನ್ನೋದು ನೋಡ್ಕೋಬೇಕು. ಎಷ್ಟು 15.5 ಐತೆ. ಈ 15.5 ಈ ರೀತಿ ಡೀಪ್ ಇದ್ದಾಗ ಹೆಂಗೆ ನೋಡ್ಕೋಬೇಕು ಅಂತಂದು ನೋಡಿ, ಹಿಂಗೆ ಡೀಪ್ ಇದ್ದಾಗ ನೀಟಾಗಿ ಈ ಥರ ಈ ರೀತಿ ನೀಟಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ನಾವು ಇಲ್ಲಿ ಏನು ತಗೊತಾ ಇದ್ದೀವೋ ಆ ಕಡೆ ಎಲ್ಲ ಸ್ಟ್ರೈಟಾಗಿ ನೋಡಿ, ಇಲ್ಲಿ ಎಷ್ಟು 5 ಇದೆ. ಈ 5ನ ಇಲ್ಲಿ ಇಟ್ಕೊಳ್ರಿ. ಇಲ್ಲಿ ನೋಡ್ಕೊಳ್ರಿ 10. ಇದು 10ನ ಇಲ್ಲಿಂದ ಹಿಂಗೆ ಇಟ್ಕೊಳ್ರಿ. 10 ನೋಡಿ 15 ಆಯಿತು. ಅಂದರೆ ನಾವು ಈ ಥರ ನೀಟಾಗಿ ಹಿಂಗೆ ಇಟ್ಕೊಂಡ್ರಿ 15 ತಿರುಗಿಸ್ಬಿಟ್ಟು ಇಲ್ಲಿ ಎಷ್ಟು ಬಂದಿದೆ ಅಂತ ನೋಡೋಣ. 15 ಅಲ್ವಾ, 15ಇಂದ ಇಲ್ಲಿಗೆ ಎಷ್ಟಿದೆ ಸ್ವಲ್ಪ ಈ ರೀತಿ ಇದು ಇಗ್ತೀವಲ್ಲ ಸ್ವಲ್ಪ ಇಗ್ಗಿ ನೋಡಿ 22. ಈ 22 ಇಟ್ಕೊಂಡು ಮತ್ತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ 29.5 ಈ ರೀತಿ ಸ್ವಲ್ಪ ಇಕ್ಕಿದ್ರೆ 29.5 ಬಂದೈತೆ. ಓಕೆನಾ. ಈಗ ಈ ಬ್ಲೌಸ್ ಏನು ನೋಡಿ 29 29.5 ಅಂತ ಈ ರೀತಿ ಇಟ್ಕೊಂಡ್ರೆ 14.5. ಇದು ಹೆಂಗೆ ಬಂತಪ್ಪ 14.5 ಅಂತಂದು ನಮಗೆ ಕನ್ಫ್ಯೂಸ್ ಇರ್ಬೋದು. ಇಲ್ಲಿಂದ ಈಗ ನೋಡ್ಕೊಳ್ಳಿ ಎಷ್ಟು 5 ಬಂದಿದೆ. 5ಇಂದ ನಾವು ಇಲ್ಲಿಗೆ ಎಷ್ಟು 10ಇಂದ ಇಲ್ಲಿ 14.5 ಸ್ವಲ್ಪ 15. ಓಕೆನಾ. ಈ 15ಇಂದ ನೆಕ್ಸ್ಟ್ ಇಲ್ಲಿ ಸ್ವಲ್ಪಕ್ಕೆ ಎಷ್ಟು ಬಂತು ಹಿಗ್ಗಿದ್ರೆ ಇದು ಸ್ವಲ್ಪ ಟೈಟಾಗಿ, ಜಾಸ್ತಿ ಅಲ್ಲ ಸ್ವಲ್ಪ 22. ಈ 22ಇಂದ ಈ ಕಡೆ 29 30 29.5. ಓಕೆನಾ. ಕರೆಕ್ಟಾಗಿ ಬಂತಲ್ಲ. ಇಲ್ಲಿ ಏನು ಗ್ಯಾಪ್ ಇಲ್ಲ ಅಂತಂದ್ರೂ ಕರೆಕ್ಟಾಗಿ ಬಂದಿದೆ ಈ ರೀತಿ ನೋಡಿ. ಅದಕ್ಕೂ ಇದಕ್ಕೆ ಎಷ್ಟು ಡಿಫ್ರೆಂಟ್ ಐತೆ, ಇಲ್ಲಿ ಜಾಸ್ತಿ ಡಿಫ್ರೆಂಟ್ ಬರುತ್ತೆ. ಅಂದರೆ ಅವ್ರು ಹಿಂದ್ಗಡೆ ಜಾಸ್ತಿ ಇಟ್ಟಿದ್ದಾರೆ, ಮುಂದೆ ಫ್ರಂಟಲ್ಲಿ ಒಂಥರ ಈ ಏನು ನಮ್ಮದು ಈ ಕಪ್ಸ್ ಬರುತ್ತಲ್ಲ, ಈ ಕಪ್ಸ್ ಅನ್ನೋದು ಫ್ಲಾಟ್ ಆಗೋ ಥರ ಹೊಲ್ದಿದ್ದಾರೆ ಅವರು. ಅಂದರೆ ಬೇರೆ ಟೈಲರ್ ಹೊಲ್ದಿರೋದು. ಇದು ಬಂದುಬಿಟ್ಟು ನಾನು ಸ್ಟಿಚ್ ಮಾಡಿರೋದು. ಇನ್ನು ಇದನ್ನು ಉಕ್ಸಾಕಿಲ್ಲ. ಇದೇ ಸೈಜು ನಾನು ಇವಾಗ ಸ್ಟಿಚ್ ಮಾಡ್ತೀನಿ ಕಟಿಂಗ್.